ಹೊರರೋದ್ದರೆ ನೀವೀ ದುರ್ವರ್ತರನ್ನ ದಮನ ಮಾಡದೇ ಇದ್ದ ಪಕ್ಷದಲ್ಲಿ ನಿಮ್ಮ ವಿಖ್ಯಾತ ವಂಶದ ಗೌರವವನ್ನ ಹೇಗೆ ರಕ್ಷಿಸಿಕೊಳ್ಳುವಿರಿ? ನಿಮ್ಮ ಕಣ್ಣುಗಳ ಮುಂದೆ ನಡೆಯುತ್ತಿರುವ ಈ ಅತ್ಯಾಚಾರವನ್ನ ನಿಲ್ಲಿಸುವ ಇಚ್ಛೆ ಇದ್ದರೆ ಈ ಕೂಡಲೇ ದುರ್ಯೋಧನ, ದುಶ್ಯಾಸನ, ಶಕುನಿ ಈ ಮೂವರನ್ನು ಬಂಧನದಲ್ಲಿರಿಸಿ ಪಾಂಡವರೊಡನೆ ಸಂಧಿ ಮಾಡಿಕೊಳ್ಳಿರಿ. ಒಬ್ಬ ಮನುಷ್ಯನ ಸಲುವಾಗಿ ಒಂದು ಕುಲವನ್ನ, ಒಂದು ಗ್ರಾಮದ ಸಲುವಾಗಿ ಕುಲವನ್ನ, ದೇಶದ ಸಲುವಾಗಿ ಗ್ರಾಮವನ್ನ, ಆತ್ಮರಕ್ಷಣೆಗಾಗಿ ಸರ್ವಸ್ವವನ್ನು ತ್ಯಜಿಸುವುದು ಧರ್ಮವೆಂದು ಶಾಸ್ತ್ರಗಳು ಹೇಳುವವು. ಒಂದು ಅನೈಚ್ಛಿಕವಾದ ಯುದ್ಧದ ಸಲುವಾಗಿ ಭಾರತ ವೀರರ ರಕ್ತವನ್ನು ಚೆಲ್ಲುವಿರೇಕೆ? ಈ ಮಾನವ ಜಾತಿಯನ್ನ ರಕ್ತ ಪ್ರಳಯದಿಂದ ರಕ್ಷಿಸುವ ಇಚ್ಛೆ ಇದ್ದರೆ ನಾನು ಹೇಳಿದಂತೆ ಮಾಡಿರಿ. ಕುಮಾರನೆಲ್ಲಿ? ವಿದುರ, ಹೋಗು, ಆ ಹತಭಾಗ್ಯನನ್ನು ಕರೆತ. ಆಗಲಿ. ಯಾರು ನನ್ನನ್ನು ಕರೆದರು? ಕುಮಾರ, ಪಾಂಡವರಲ್ಲಿ ವೈರವು ತಾರವೇ? ಪಾಂಡವರಲ್ಲಿ ವೈರವು ತಾರವೇ? ರಾಜ್ಯವ ನೀನು ಸ್ನೇಹದಿ ಬಾಳಿ. ರಾಜ್ಯವ ನೀನು ಸ್ನೇಹದಿ ಬಾಳಿ. ತನಯ ಭಾರತ ಕುಲ ತಿಲಕ, ಓ ತನಯ ಭಾರತ ಕುಲ ತಿಲಕ. ಕಂದ ಕುವರ, ಕಂದ ಕೌರವೇ. ಯೋಧನ, ನಾನು ನಿನ್ನ ತಾಯಿ. ಅಗಣ್ಣ ಮೃತ್ಯೋಪವಾಸಗಳನ್ನು ಮಾಡಿ ನಿನ್ನನ್ನು ಪಡೆದಿರುವೆ. ನಿನ್ನ ಕಲ್ಯಾಣ ಒಂದೇ ದೇವರಲ್ಲಿ ನಾನು ಬೇಡುತ್ತಿರುವ ಏಕಮಾತ್ರ ಭಿಕ್ಷೆ. ಬಾಲ್ಯದಿಂದಲೂ ನಿನ್ನ ಕಣ್ಣುಗಳಿಂದ ಒಂದು ತೊಟ್ಟು ನೀರು ಬಂದರೂ ನನ್ನ ದೇಹದ ರಕ್ತವೇ ಇಂಗಿ ಹೋಯಿತೆಂದು ಭಾಸವಾಗುತ್ತಿತ್ತು. ದುಡುಕಬೇಡ ಮಗನೇ. ಪಾಂಡವರೊಡನೆ ಸಂಧಿಗೆ ಸಮ್ಮತಿಸು. ಯುದ್ಧದ ಚಿಂತೆಯನ್ನು ಬಿಡು. ಅವರಿಗೆ ಅರ್ಧ ರಾಜ್ಯವನ್ನು ಕೊಟ್ಟು ಸಮಭಾಗದಿಂದ ಭೂಮಿಯನ್ನಾಳು ಕಂದ. ಅಮ್ಮ, ಪುನಃ ಅದೇ ಮಾತು. ನಿನ್ನ ಪುತ್ರನಾಗಿ ಜನಿಸಿ ನಾನು ಕ್ಷತ್ರಿಯ ಧರ್ಮವನ್ನು ತ್ಯಜಿಸಲಿ? ಇಲ್ಲ ಇಲ್ಲ, ಜಗತ್ತೆಲ್ಲವೂ ಪ್ರತಿಭಟಿಸಲು ಸರಿ. ಈ ದುರ್ಯೋಧನೆಂದಿಗೂ ಧರ್ಮಚ್ಯುತನಾಗುವುದಿಲ್ಲ. ಯುದ್ಧವು ಕ್ಷತ್ರಿಯನ ಧರ್ಮ. ಆ ಧರ್ಮವನ್ನು ನಾನು ಪಾಲನೆ ಮಾಡಿಯೇ ತಿರುತ್ತೇನೆ. ಕೃಷ್ಣ, ಇದೆನ್ನ ಕೊನೆಯ ಸಂದೇಶ. ಯುದ್ಧವು ಛಲತೊಟ್ಟು ಮಾಡುವಿನ ಯುದ್ಧ. ನಾವು ಸಮರಯಜ್ಞದಲ್ಲಿ ದೀಕ್ಷಿತರು. ಆ ಪಾಂಡವರಿಗೆ ರಾಜ್ಯವು ದೊರಕುವುದಾದರೆ ರಣಾಂಗಣದಲ್ಲಿ, ಶಸ್ತ್ರಾಸ್ತ್ರಗಳ ಆಹ್ವಾನದಲ್ಲಿ, ವೀರರಥಿಕರ ಆಘೋಷದಲ್ಲಿ ಇದರ ಕಡೆಯ ನಿರ್ಧಾರ. ಕೃಷ್ಣ, ಸಮಯವಿಲ್ಲ. ಅಧರ್ಮ ಸುರೆಯಿಂದ ಉನ್ಮತ್ತನಾದವನಿಗೆ ಧರ್ಮಾಚರಣೆಗೆ ಸಮಯವೆಲ್ಲಿಯದು? ಹಸಿದ ಬೇಟೆಯ ನಾಯಿಯಂತೆ ಮೃತ್ಯು ಬೆನ್ನಟ್ಟಿಕೊಂಡು ಬರುತ್ತಿರುವಾಗ ಮಾನವನಿಗೆ ಸಮಯವೆಲ್ಲಿಯದು? ಹತಭಾಗ್ಯ ಕುಮಾರ, ನೀನು ನಾಶವನ್ನು ಹೊಂದುವೆ. ಸಂಗಡ ಕುರುಕುಲವು ನಾಶವಾಗುವುದು. ನಿನ್ನ ವೃದ್ಧಾಂತ ಪಿತನು ಶೋಕ ಸಾಗರದಲ್ಲಿ ಮುಳುಗುವನು. ನಾನು ಮಾತ್ರ ಅನನ್ಯಗತಿಗಳಾಗಿ ನೀರವವಾಗಿ ಕಣ್ಣೀರು ಸುರಿಸುತ್ತಾ ಆ ವಿಷಾದಮಯ ದೃಶ್ಯವನ್ನು ನೋಡಬೇಕಾಗುವುದು. ಹೇ ಪರಮಾತ್ಮ, ಈ ಗಾಂಧಾರಿಯ ಲಲಾಟದಲ್ಲಿ ಇನ್ನೂ ಅದೇನನ್ನು ಬರೆದಿರುವೆ ಸ್ವಾಮಿ? ಅನರ್ಥವಾಯಿತು ಪರಮಾತ್ಮ. ಪರಮಾತ್ಮ, ಆ ದುರುಣರು ನಿನ್ನನ್ನ ಬಂಧಿಸಲು ಯತ್ನಿಸುತ್ತಿದ್ದಾರೆ ತಂದೆ. ಅಸಂಭವ. ನಾನು ದೂತನನ್ನು ಬಂಧಿಸುವುದು ರಾಜನೀತಿಗೆ ವಿರುದ್ಧ. ಏನು? ದುರ್ಯೋಧನನ ದರ್ಪವು ಇಷ್ಟೊಂದು ಮಿತಿ ಮೀರಿತೆ? ವಾಸುದೇವ, ನಿನಗೆ ಕೈಗಳನ್ನು ಜೋಡಿಸಿ ಬೇಡಿಕೊಳ್ಳುತ್ತಿರುವೆ ಸ್ವಾಮಿ. ಈ ಪಾಪಮಯ ಸಭೆಯಲ್ಲಿ ಒಂದು ಕ್ಷಣವೂ ನೀನು ನಿಲ್ಲಬೇಡ. ಇಲ್ಲಿಂದ ಹೊರಟು ಹೋಗು ತಂದೆ. ಗಾಂಧಾರಿ ದೇವಿ, ನಾನಿಂದು ಹೇಳಿಯಂತೆ ಇಲ್ಲಿಂದ ಪಲಾಯನ ಮಾಡಲೆ?
ಅದೆಂದಿಗೂ ಆಗತಕ್ಕ ಮಾತಲ್ಲ ರಾಜಮಹಿಷಿ. ಕಂಸ ಶಿಶುಪಾಲಾದಿ ದಾನವರನ್ನ ಲೀಲಾ ಮಾತ್ರದಿಂದಲೇ ಸಂಹರಿಸಿದ ಒಬ್ಬ ಕೃಷ್ಣನು ದರ್ಪ ಅಂದ ಕೌರವನಿಗೆ ಎದರಿ ಇಲ್ಲಿಂದ ಪಲಾಯನ ಮಾಡದೆ. ರಾಜಮಹಿಷಿ, ವಾಸುದೇವ, ಈ ಚಕ್ರದಲ್ಲಿ ಎಷ್ಟೊಂದು ಶಕ್ತಿ ಇರುವುದೆಂಬುದನ್ನ ನೀನು ಮೊದಲೇ ಬಲ್ಲೆ. ಅದರ ಕೋಟಿ ಅಂಶಗಳಲ್ಲಿ ಒಂದಂಶ ಹೊರಟರೆ ಸಾಕು, ಜಗತ್ತಿನ ಪ್ರಳಯವು ಪ್ರಾರಂಭವಾಗುವುದು. ಆಕಾಶ ಗ್ರಹ ತಾರೆಗಳು ಮಕ್ಕಳ ತಿರುಕಲ್ಲಿನಂತೆ ಕುಣಿಯತೊಡಗು. ಕೋಟಿ ಕೋಟಿ ದುರ್ಯೋಧನರು ಗತಪ್ರಾಣರಾಗಿ ಬಿದ್ದು ಮಣ್ಣಿನಲ್ಲಿ ಹೊರಳಾಡುವರು. ಇಂತಹ ನಾನು ಒಬ್ಬ ಸಾಮಾನ್ಯ ಕೌರವನಿಂದ ಭೀತನಾಗಲೇ ತಾಯಿ? ಭಯವಲ್ಲ ಸ್ವಾಮಿ, ಭಯವಲ್ಲ. ಆಕಾಶ ಭೂಮಿಗಳ ಅಳೆದಂತ ಪಾದ ಕಾಳಿಂಗನ ಶಿರದಿ ಕುಣಿದಾಡಿದ ಪಾದ. ಆಕಾಶ ಭೂಮಿಗಳ ಅಳೆದಂತ ಪಾದ ಕಾಳಿಂಗನ ಶಿರದಿ ಕುಣಿದಾಡಿದ ಪಾದ. ಪಾಪವನ್ನು ತೊಳೆದಂತ ಸುರಸಂಪಿಗೆ ತನ್ನಿಗೆ ತಂದ. ಪಾಪವನ್ನು ತೊಳೆದಂತ ಸುರಸಂಪಿಗೆ ತನ್ನಿಗೆ ತಂದ. ಪಾವನ ಶ್ರೀಪಾದವ ನಂಬಿದೆನಯ್ಯ. ಓಂ ಪಾಂಡುರಂಗ ಪ್ರಭಾ ವಿಠಲ ವೇಣುಗೋಪಾಲ ರುಕ್ಮಿಣಿ ಲೋಲ. ಪಾವನ ಪಾದಗಳ ಮಹಿಮೆಯ ಬಣ್ಣಿಸಿ ಮಾತುಗಳ ಕಾಣೆನು ತಂದೆ ವಿಠಲ. ಓ ಪಾಂಡುರಂಗ ಪ್ರಭಾ ವಿಠಲ, ಪ್ರಭಾ ವಿಠಲ, ಪ್ರಭಾ ವಿಠಲ, ಪ್ರಭಾ ವಿಠಲ. ಭಯವಲ್ಲ ಸ್ವಾಮಿ, ಭಯವಲ್ಲ. ದಾನವ ವಿಜಯಪತಿಗೆ ಶತ್ರುಗಳ ಭಯವೇ, ಜಗದ್ರಕ್ಷಕನಿಗೆ ಪರಪಕ್ಷದ ಪರಾಜಯವೇ, ಗದಾ ಚಕ್ರಪಾಣಿಗೆ ವಿರೋಧಿಗಳ ಚಿಂತೆಯೇ. ಭಯಕ್ಕಾಗಿ ಹೇಳುತ್ತಿಲ್ಲ ಸ್ವಾಮಿ, ಆದರೆ ನನ್ನ ಕಣ್ಣ ಮುಂದೆಯೇ ನನ್ನ ಗುರುವಿನ ಹೇಳನವನ್ನು ನಾನು ಹೇಗೆ ತಾನೇ ಸಹಿಸಲು? ಅದೂ ನನ್ನ ಕುಲಾಂಗನ ಪುತ್ರನ ಕೈಯಿಂದ. ನೀನು ಭಕ್ತ ಪರಾಧೀನನಲ್ಲವೇ? ಈ ಭಕ್ತಳ ಪ್ರಾರ್ಥನೆಯನ್ನು ಕೇಳು. ನೀನು ಇಲ್ಲಿಂದ ಪಲಾಯನ ಮಾಡು, ನಿನ್ನ ಚರಣಗಳಿಗೆ ಬಿದ್ದು ಬೇಡುವೆನು ಸ್ವಾಮಿ. ಹೇಳು ತಾಯಿ, ನಾನಿಂದು ನಿನ್ನ ಸಲುವಾಗಿ ಇಲ್ಲಿಂದ ಹೇಡಿಯಂತೆ ಪಲಾಯನ ಮಾಡುವೆನು. ನಾನು ಯಾವ ಮಹತ್ತರ ಆಸೆಯಿಂದ ಬಂದೆನೋ ಅದು ದೀಪವನ್ನು ನಂದಿಸಿದ ಪತಂಗದಂತೆ, ಬಿರುಗಾಳಿಗೆ ಸಿಕ್ಕ ಹುಲ್ಲುಕಡ್ಡಿಯಂತೆ. ದುರ್ಯೋಧನ ಅಹಂಕಾರವು ಕ್ಷಣಕಾಲದಲ್ಲಿ ನಾಶವಾಗಲಿ. ದುರ್ಯೋಧನನನ್ನು ಪ್ರಿಯಬಂಧುವೆಂದು ಆಲಂಗಿಸಲು ಬಂದೆನು. ಆದರೆ ಅವನ ಔದತ್ಯವು ನನ್ನ ಗೆಳೆತನದ ವರದ ಹಸ್ತವನ್ನ ವೈರಿಯ ವಜ್ರ ಮುಷ್ಟಿಯನ್ನಾಗಿ ಮಾರ್ಪಡಿಸಿ ಈ ರಾಜಸಭೆಯ ಅಶಾಂತ ವಾತಾವರಣದಿಂದ ನನ್ನ ಹೃದಯದ ಶಾಂತ ಕಪೋತವು ರೆಕ್ಕೆಗಳು ಮೂಡಿ ಹಾರುವ ಮುನ್ನವೇ ದುರ್ಮರಣಕ್ಕೀಡಾಯಿತು. ಆಸೆಯಿಂದ ಬಂದ ನಾನು ನಿರಾಸೆಯಿಂದ ಹಿಂತಿರುಗುವಂತಾಯಿತು. ಆದರೂ ಚಿಂತೆ ಇಲ್ಲ ರಾಜಶ್ರೀ, ನಿನ್ನ ಸಲುವಾಗಿ ನಾನಿಲ್ಲಿಂದ ಹೇಡಿಯಂತೆ ಪಲಾಯನ ಮಾಡುವೆನು. ಇನ್ನೆಲ್ಲೇ ಪಲಾಯನ, ಎಲ್ಲೋ ವಂಚಕ, ನಿಲ್ಲು. ಹಿಡಿಯಿರಿ ಈ ಕೃಷ್ಣನನ್ನು. ನಿಲ್ಲು ಸುಯೋಧನ. ಯಾರಿಗೆ ಸಾಧ್ಯ ಅಮ್ಮ. ಕೃಷ್ಣನನ್ನು ಬಂಧಿಸಲು? ಪಾಪಿ, ನಿನ್ನ ಸರ್ವನಾಶಕ್ಕೆ ನೀನೇ ಕಾರಣನಾಗುವೆ. ಅಮ್ಮ, ಬಂಧಿಸಿ ಬಂಧಿಸಿ ಕೃಷ್ಣನನ್ನ. Yeah.
ದುರ್ಯೋಧನ, ಕೃಷ್ಣ ಗತಿ ಬೇಡೈಸಿ ಯೋಗವನ್ನೇ ತೋರಿದ ಜ್ಞಾನಿಗಳು ಸೈರಳೆ. ಅವ ಕೃಷ್ಣ ಗತಿ ಬೇಡೈಸಿ ಯೋಗವನ್ನೇ ತೋರಿದ ಜ್ಞಾನಿಗಳು ಸೈರಳೆ. ಅದೇ ಮಾತ ಮಗಳುವೆ, ಅದೇ ಕಿಂದು ಹಗಲುವೆ, ಅದೇ ಮಾತ ಮಗಳುವೆ, ಕುಲಹೀನ ಕುಲವ ಮರೆತೆಯ ಕಲರಲು ಅಡಿಯುವೆ ಶಿರವನ. ಅವ ಸಾಧನದೊಳು ನಿನ್ನ ರಾಧವನಾಡಗಿ. ಕೃಷ್ಣ ಅವ ಸಾರು ನಾ ಸೈತೆ ಈ ನಿನ್ನ ಮೋಸ. ಕೃಷ್ಣ ಸಾರು ನಾ ಸೈತೆ ಈ ನಿನ್ನ ಮೋಸ. ಪರಮ ಪುರುಷನಿರುವ ಬಿರುದನ ಕರಳು ಅಡಿಯುವೆ ಶಿರವನ. ಪರಮ ಪುರುಷನಿರುವ ಬಿರುದನ ಕರಳು ಅಡಿಯುವೆ ಶಿರವನ. ದುರ್ಯೋಧನ, ಕೃಷ್ಣ ಬಟ್ಟೆಯಿಂದ ಬೆಂಕಿಯನ್ನು, ಮರಳಿನಿಂದ ಸಾಗರವನ್ನು, ಬೇಸಣಿಕೆಯಿಂದ ಗಾಳಿಯನ್ನು ಪ್ರತಿಬಂಧಿಸಲಿಚ್ಛಿಸಿದರೆ ಅದು ನಿಮ್ಮಿಂದ ಸಾಧ್ಯವಿಲ್ಲ. ಬಂಧಿಸಿರಿ ಈಗ ನನ್ನನ್ನು. ಸಹೋದರ ದುಶ್ಯಾಸನ, ಈ ಪಾಶಗಳನ್ನು ಬಂಧಿಸಿರಿ ಕೃಷ್ಣನನ್ನ. ಆಗು ನನ್ನ ಯೋಗ ಮಾಯೆ. ಪರಮಾತ್ಮ ಮಹಾಮಹಿಮನಾದ ನೀನು ಕುಲಹೀನನಾದ ನನ್ನನ್ನು ಇಷ್ಟೊಂದು ಆದರಿಸಲು ಕಾರಣವೇನು ದೇವ? ಅಣ್ಣ, ಪರಮಾತ್ಮ, ಕುಲಹೀನರಲ್ಲಿ ಕಂಡು ಬರುವ ಲಕ್ಷಣಗಳು ನಿನ್ನಲ್ಲಿವೆ. ಯೋಚಿಸಿ ನೋಡು ಪರಮಾತ್ಮ. ಅಣ್ಣ. ನಾನೆಂದಿದ್ದರೂ ಓರ್ವ ಸೂತನೆಂಬ ವಿಚಾರವನ್ನು ಈ ಪ್ರಪಂಚವೇ ಮರೆಯುವಂತಿಲ್ಲವಲ್ಲ ಕೃಷ್ಣ. ಅಣ್ಣ,
ಕರ್ಣ, ನೀನು ಸೂತನಲ್ಲ, ಶ್ರೇಷ್ಠವಾದ ಚಂದ್ರವಂಶವೇ ನಿನ್ನ ವಂಶವು. ಪರಮಾತ್ಮ ಸೂರ್ಯನೇ ನಿನ್ನ ಜನಕನು, ಕುಂತಿ ದೇವಿಯೇ ನಿನ್ನ ತಾಯಿಯು. ವಾಸುದೇವ ಓ ಕೈಕ ವೀರರಾದ ಆ ಪಾಂಡವರೇ ನಿನ್ನ ಸಹೋದರರು ಕರ್ಣ. ಕೃಷ್ಣ ಕರ್ಣ, ಏನು ಹೇಳು, ಶ್ರೇಷ್ಠವಾದ ಚಂದ್ರವಂಶವೇ ನನ್ನದು, ಸೂರ್ಯನು ನನ್ನ ಜನಕ, ಹೌದು ಕರ್ಣ, ಕುಂತಿ ದೇವಿಯು ನನ್ನ ಹೆತ್ತ ಮಾತೆ, ಹೌದು ಕರ್ಣ, ಲೋಕೈಕ ವೀರರಾದ ಪಾಂಡವರು ನನ್ನ ಸಹೋದರರೇ, ಹೌದು ಕರ್ಣ. ಓಹೋ, ಮರೆತಿದ್ದೇನೆ. ಇದು ಯುದ್ಧ ಕಾಲ, ಅದರಲ್ಲಿಯೂ ತಾವುಗಳು ಪಾಂಡವರ ಪಕ್ಷಪಾತಿ. ಅವರನ್ನು ರಕ್ಷಿಸುವುದಕ್ಕೋಸ್ಕರ ನನ್ನನ್ನು ಈ ರೀತಿ ವಂಚಿಸುತ್ತಿರುವೆಯಾ ಜನಾರ್ದನ? ಕರ್ಣ, ನನ್ನ ಮಾತನ್ನು ಸತ್ಯವೆಂದು ನಂಬು. ನಿನ್ನ ತಾಯಿಯಾದ ಕುಂತಿ ದೇವಿಯು ತಾನು ಕನ್ನಿಕಾವಸ್ಥೆಯಲ್ಲಿದ್ದಾಗ ಪರಮಾತ್ಮ ವಾಸ ಮುನಿಗಳಿಂದ 5 ಮಂತ್ರೋಪದೇಶಗಳನ್ನು ಹೊಂದಿ ಅವುಗಳು ಫಲಿಸುವವೋ ಇಲ್ಲವೋ ಎಂದು ಮನದಲ್ಲಿಯೇ ಸಂಶಯ ಪಟ್ಟು ಅದರಲ್ಲಿ ಮೊದಲನೇ ಮಂತ್ರವಾದ ಸೂರ್ಯ ಮಂತ್ರವನ್ನು ಜಪಿಸಲು ನೀನು ಜನಿಸಿದೆ. ಕೃಷ್ಣ, ಲೋಕಾಭವಾದ ಕಂಜಿದ ನಿನ್ನ ತಾಯಿಯಾದ ಕುಂತಿ ದೇವಿಯು ನಿನ್ನನ್ನು ಗಂಗಾ ನದಿಯಲ್ಲಿ ತೇಲಿಬಿಟ್ಟಳು ಕರ್ಣ. ಆಗ ನೀನು ಸೂತರ ಕೈಗೆ ಸಿಕ್ಕು ಅವರ ಪೋಷಣೆಯಲ್ಲಿ ಬೆಳೆದು ಈಗ ದುರ್ಯೋಧನನ ಆಸ್ಥಾನದಲ್ಲಿ ಮಾಂಡಲಿಕನಾಗಿರುವೆ ಕರ್ಣ. ಪರಮಾತ್ಮ ಈಗಲೂ ನನ್ನ ಸಂಗಡ ಬಾ ಕರ್ಣ. ಪಾಂಡುಕುವರರ ಬೇಡ ಪರಮಾತ್ಮ, ಬೇಡ. ಕರ್ಣ. ಪಾಂಡುಕುವರರ ಸೇರುತ್ತ ನೀನು ದರೆಯನು ಕರೆಯೇ ಧರ್ಮದಿ ಬೇಡ ವಾಸುದೇವ, ಬೇಡ. ದರೆಯನು ಕರೆಯೇ ಧರ್ಮದಿ ನಿರತ ಅನುಜರ ಸೇವೆ ಕರುಣವ ತೋರೆ. ಪರಮಾತ್ಮ ಅನುಜರ ಸೇವೆ ಕರುಣವ ತೋರೆ. ಬೇಡ ಪರಮಾತ್ಮ, ಬೇಡ. ಪರಮಾತ್ಮ ಪರಮಾತ್ಮ ಈಗಲೂ ನನ್ನ ಸಂಗಡ ಬಾ ಕರ್ಣ. ಆ ಕೌರವರನ್ನು ಪಾಂಡವರನ್ನು ನಿನ್ನ ಪಾದದಡಿಗೆ ಕೆಡವುವೆನು. ಅವರಿಂದಲೂ ಸಾಮಂತರಿಂದಲೂ ಓಲೈಸಿಕೊಂಡು ರಾಜ್ಯಭಾರವನ್ನ ಮಾಡುವೆಯಂತೆ ಪರಮಾತ್ಮ ಕರ್ಣ. ಆ ಪಾಂಡವರು ನನ್ನ ಸಹೋದರರೇ ಆಗಿದ್ದ ಪಕ್ಷದಲ್ಲಿ
ಅವರೊಡನೆ ಯುದ್ಧ ಮಾಡಿದರೆ ರವರವಾದ ನರಕವು ಪ್ರಾಪ್ತವಾಗುವುದಿಲ್ಲವೇ? ನಂಬಿದ ಸ್ವಾಮಿಗೆ ದ್ರೋಹ ಮಾಡುವುದೆಂದು ಪರಮಾತ್ಮ. ಕಣ್ಣ, ನಿನ್ನ ಜನ್ಮದ ವೃತ್ತಾಂತವನ್ನು ತಿಳಿಸಿ ನಿನ್ನನ್ನು ದುಷ್ಕೀರ್ತಿ ಕಳಂಕದಿಂದ ಉದ್ಧಾರ ಮಾಡಿರುವೆನು. ಇನ್ನು ಮುಂದೆ ಯಾರನ್ನು ಆಶ್ರಯಿಸಬೇಕು, ಯಾರನ್ನು ತ್ಯಜಿಸಬೇಕೋ ನೀನೇ ನಿರ್ಧಾರ ಮಾಡು ಕಣ್ಣ. ಪರಮಾತ್ಮ. ಆ ಲೋಕೈಕ ವೀರರಾದ ಪಾಂಡವರು ನನ್ನ ಸಹೋದರರಾಗಿದ್ದ ಪಕ್ಷದಲ್ಲಿ
ನನ್ನನ್ನು ನೋಡಿದಾಗಲೆಲ್ಲ ಹೀನ ಸೂತ ನೀಚ ಕುಲದವನೆಂದು ಹೇಳಿಸುತ್ತಿರುವರಲ್ಲ, ಅವರಿಗೆ ನಾನಿಂತವನೆಂಬ ವಿಚಾರ ತಿಳಿದೇ ದೇವ? ಇಲ್ಲ ಕರ್ಣ, ನೀನಿಂತಹವನೆಂಬ ವಿಚಾರ ನಿನ್ನ ಸಹೋದರರಾದ ಭೀಮಾರ್ಜುನರಿಗಾಗಲಿ ನಿನ್ನ ತಾಯಿಯಾದ ಕುಂತಿದೇವಿಗಾಗಲಿ ತಿಳಿಯದು ಕರ್ಣ. ತಾಯಿಯಾದ ಕುಂತಿದೇವಿಯು ನಿನ್ನನ್ನು ಕಂಡಾಗಲೆಲ್ಲ ಪರಮಾತ್ಮ ಆ ಕರ್ಣನಾರು, ಆತನನ್ನು ನೋಡಿದರೆ ನನಗೆ ಬಹಳ ಮರುಕ ಉಂಟಾಗುವುದಲ್ಲ ಎಂದು ಕೇಳುತ್ತಿದ್ದಳು. ಈಗ ತಾನೇ ನಿನ್ನ ಜನ್ಮದ ವೃತ್ತಾಂತವನ್ನ ಆಕೆಗೆ ತಿಳಿಸಿ ಬಂದಿರುವೆನು. ಆಕೆಯು ನಿನ್ನನ್ನು ನೋಡಲು ಬಹಳ ಸಂತೋಷದಿಂದ ಗಂಗಾ ತೀರಕ್ಕೆ ಬರುವಳು. ಅವಳ ಮನಸ್ಸನ್ನ ನೋಯಿಸಬೇಡ ಕರ್ಣ, ಬದಲಾಗಿ ಅವಳ ಮನಸ್ಸನ್ನ ಸಂತೋಷಪಡಿಸು ಕರ್ಣ. ಪರಮಾತ್ಮ, ನಾನು ಬಂದು ಬಹಳ ವೇಳೆ ಆಯ್ತು, ನಾನಿನ್ನು ಬರುವೆನು ಕರ್ಣ. ಪರಮಾತ್ಮ, ನನ್ನನ್ನು ಈ ದುಷ್ಕೀರ್ತಿ ಕಳಂಕದಿಂದ ನನ್ನನ್ನು ಉದ್ಧಾರ ಮಾಡಿದೆ. ನಿನ್ನಿಚ್ಛೆಯಂತೆ ಹೋಗಿ ಬಾ ದೇವ. ಶ್ರೀಕೃಷ್ಣ ಪರಮಾತ್ಮನೆಂದಿಗೂ ಅಸತ್ಯವನ್ನು ನುಡಿಯತಕ್ಕವನಲ್ಲ. ಸತ್ಯ ಧರ್ಮವೇ ತನ್ನ ಉಸಿರೆಂದು ನಂಬಿರುವ ಧರ್ಮರಾಯನು ನನ್ನ ಸಹೋದರನೇ. ಜಗಜ್ಜಟ್ಟಿಯಾದ ಭೀಮನು, ರುದ್ರಾಂಶ ಸಂಭೂತನಾದ ಭೀಮಸೇನನು ನನ್ನ ಸಹೋದರನೇ. ಮಹಾಮೇಧಾವಿಗಳಾದ ನಕುಲ ಸಹದೇವರುಗಳು ನನ್ನ ಸಹೋದರರೇ. ಪಾಂಡುರಾಜ, ಕುಂತಿದೇವಿ, ಮಾತೃದೇವಿಯರು ನನ್ನ ಜನನಿ ಜನಕರೇ. ಅಯ್ಯೋ ದೈವರು, ಇನ್ನು ಪರಶಿವನೊಡನೆ ಹೋರಾಡಿ ಪಾಶುಪದಾಸ್ತ್ರವನ್ನು ಪಡೆದು ದಶನಾಮಗಳಿಂದ ಕೂಡಿ ದಶ ದಿಕ್ಕುಗಳಲ್ಲಿಯೂ ತನ್ನ ಕೀರ್ತಿಯ ದಿಗಂತಕ್ಕೇರಿಸಿ ಯಾರೊಡನೆ ಯುದ್ಧಕ್ಕೆ ನಿಂತರೂ ಅಪಜಯವನ್ನೇ ಹೊಂದರ ಆ ನನ್ನ ಪರಮ ವೈರಿಯಾದ ಅರ್ಜುನನು ನನ್ನ ಸಹೋದರನೇ, ನನ್ನ ಸಹೋದರನೇ. ಹೇ ಅರ್ಜುನ, ಹೇ ಅರ್ಜುನ, ನಾನು ಈ ಯುದ್ಧದಲ್ಲಿ ನಿನ್ನನ್ನು ಕೊಲ್ಲುವುದಾಗಿ ಪ್ರತಿಜ್ಞೆ ಮಾಡಿರುವನಲ್ಲ. ನಿನ್ನ ಶಿರಸ್ಸು ಈ ಭೂಮಿಯ ಮೇಲೆ ಬಿದ್ದು ರಕ್ತದ ಮಡವಿನಲ್ಲಿ ಕೊಚ್ಚಿ ಹೋಗುವುದನ್ನು
ನಂಬು ಅಂಗರಾಜ, ನಂಬು. ಕರ್ಣನ ಉದಾರವಾದ ಹೃದಯವನ್ನರಿದ ಕೌರವರು ನಿನ್ನ ವಿಷಯದಲ್ಲಿ ಈ ರೀತಿ ಆಡುವುದರಲ್ಲಿ ಆಶ್ಚರ್ಯವಾದರೂ ಏನು ಕರ್ಣ? ದುರ್ಯೋಧನನಲ್ಲಿ ನಿನಗಿರುವ ಸ್ನೇಹ ಮತ್ತು ರಾಜಭಕ್ತಿ ಭರವಸೆಯಿಂದಲೇ ನಿನ್ನ ವಿಷಯದಲ್ಲಿ ಕುವಾಕ್ತ ಶಬ್ದವನ್ನಾಡಲು ಅವರು ಹಿಂಜರಿಯಲಿಲ್ಲ ಕರ್ಣ, ಹಿಂಜರಿಯಲಿಲ್ಲ. ದುರ್ಯೋಧನನು ಇದೆಲ್ಲವನ್ನು ಕೇಳಿದರೂ ಸಹ ಕೇಳದಂತೆ ಸುಮ್ಮನಿದ್ದನು. ಕರ್ಣ, ಕರ್ಣ, ನಿನ್ನನ್ನು ನೋಡಿದರೆ ನನಗದೆಷ್ಟೊಂದು ದುಃಖವಾಗುವುದು ಗೊತ್ತೇ? ಕರ್ಣ, ಕೃಷ್ಣನು ರಾಜಸಭೆಯಿಂದ ಹೊರಗೆ ಹೋದ ಕೂಡಲೇ ಮೂರ್ಛಿತನಾದ ದುರ್ಯೋಧನನು ಎಚ್ಚೆತ್ತನು. ಅವಾಗ ಹಸಿದ ಎಬ್ಬುಲಿಯಂತೆ ಆರ್ಭಟಿಸುತ್ತ ಕ್ರೋಧದಿಂದ ಬುದ್ಧಿಬೋಧವನಾಗಿ ಭೀಷ್ಮ ದ್ರೋಣಾದಿಗಳನ್ನು ಪಾಂಡವರ ಪಕ್ಷಪಾತಿಗಳನ್ನು ನಿಂದಿಸಿದನು. ಕಡೆಗೆ ಪಾಂಡವರೊಡನೆ ಯುದ್ಧಕ್ಕೆ ಸಿದ್ಧನಾಗುವಂತೆ ಸಮಸ್ತ ಸಾಮಂತರಿಗೂ ಆಜ್ಞೆ ಮಾಡಿದನು. ಕರ್ಣನಿಗೆ ಸೈನ್ಯಾಧಿಪತ್ಯವನ್ನಾಗಿ ಕಟ್ಟಬೇಕೆಂಬ ಇಚ್ಛೆಯನ್ನು ಸಭೆಯಲ್ಲಿ ಪ್ರಕಟವಾಗಿ ತಿಳಿಸಿದನು. ಎಲ್ಲವೂ ನಿಶ್ಚಯವಾದಂತೆ ಆಗ ಆ ಭೀಷ್ಮನು ಕುರಪಿತ ಮಹನು ಏನು ಹೇಳಿದನು ಶಕುನಿ? ಆತನ ಮಾತಿನಿಂದ ನಿನ್ನ ಹಸುವೆಯಿಂದ ಆ ರೀತಿ ಹೇಳಿರಲಾರ. ಆತನ ಮಾತಿನಿಂದ ನಿನ್ನ ಸೈನ್ಯಾಧಿಪತ್ಯದ ಆಸೆಯು ಭಂಗವಾಯಿತು ಕರ್ಣ. ಶಕುನಿ, ನಾನು ಯಾವಾಗಲೂ ಸೇನಾಧಿಪತ್ಯಕ್ಕೆ ಆಸೆ ಪಟ್ಟವನೇ ಅಲ್ಲ. ಆದರೆ ದುರ್ಯೋಧನನಿಗೆ ನನ್ನಲ್ಲಿಟ್ಟಿದ್ದ ವಿಶ್ವಾಸವನ್ನು ಚಲಿಸುವಂತೆ ಮಾಡಿದವರಾರು ಶಕುನಿ? ಕರ್ಣ, ಕರ್ಣ, ಶಕುನಿ, ನೀನು ರಥವನ್ನೇರಿ ಕೃಷ್ಣನೊಡನೆ ಹೋದೆ ಅಷ್ಟೇ. ಹೌದು. ಆ ಸಂಗತಿಯನ್ನು ಭೀಷ್ಮನು ದುರ್ಯೋಧನನಿಗೆ ತಿಳಿಸಿದಂತಿದೆ. ತಂತ್ರಿಯಾದ ಕೃಷ್ಣನ ಸವಿನುಡಿಗೆ ನೀನು ಎಲ್ಲಿ ವಶವಾದೆ ಏನೋ ಒಂದು ದುರ್ಯೋಧನನಿಗೆ ಸಂದೇಹ. ಶಕುನಿ, ಸಂದೇಹ? ಕುರುಕುಲದ ರಸರು ಈ ಕರ್ಣನ ಸ್ವಾಮಿನಿಷ್ಠೆಯನ್ನು ತಿಳಿದಿಲ್ಲವೇ ಶಕುನಿ? ತಿಳಿದಿರುವರು ಕರ್ಣ. ಆದರೇನು ನಿನಗೂ ಕೃಷ್ಣನಿಗೂ ನಡೆದ ಮಾತಿನ ರಹಸ್ಯ ತಿಳಿಯದ ಹೊರತು ನಿನಗೆ ಸೈನ್ಯಾಧಿಪತ್ಯವನ್ನಾಗಿ ಕಟ್ಟಕೂಡದೆಂದು ನಿರ್ಧಾರವಾಯಿತು ಕರ್ಣ. ಇದಕ್ಕೆ ಕಾರಣನೋ ಭೀಷ್ಮನೋ? ಯಾರಾದರಾಗಲಿ ಸಭೆಯಲ್ಲಿ ನಿನ್ನನ್ನು ಚುಚ್ಚೀಕರಿಸಿ ಮಾತನಾಡಲು ಅವರು ಹಿಂಜರಿಯಲಿಲ್ಲ ಕರ್ಣ. ಏನು ಹೇಳಿದರು ಶಕುನಿ? ಆ ದುರ್ವಾಕ್ಯವನ್ನು ನಾನು ಹೇಳಲಾರಲ್ಲಪ್ಪ. ಆದರೂ ಯತ್ನವಿಲ್ಲ. ಸೋತ ಕುಲದಲ್ಲಿ ಹುಟ್ಟಿದ ಕರ್ಣನಿಗೆ ಸ್ವಾಮಿ ಭಕ್ತಿಯಲ್ಲಿ ಉದೆಂದು ನಿಲ್ಲಿಸಿದರು ಕರ್ಣ. ಶಕುನಿ, ಸೂತಕುಲ 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 ಸೂತಕುಲದಲ್ಲಿ ಹುಟ್ಟಿದವರು ರಾಜಭಕ್ತರು ಹಾಕಬಾರದು. ವಿಧಾತನು ಮಾನವ ಜಾತಿಯ ಸದ್ಗುಣಗಳೆಲ್ಲವನ್ನು ಹುಚ್ಚ ಕುಲದವರಿಗೆ ಮೀಸಲಾಗಿಟ್ಟಿರುವನು. ಶಕುನಿ, ನಾನೀ ಅಪಮಾನವನ್ನು ಎಷ್ಟು ದಿನ ಸಹಿಸಲಿ? ಚಿಕ್ಕಂದಿನಲ್ಲಿ ಹುಡುಗರು ನನ್ನ ಸಂಗಡ ಹಾಡುತ್ತಿರಲಿಲ್ಲ. ನನ್ನನ್ನು ಮುಟ್ಟುವುದೇ ದೋಷವೆಂದು ತಿಳಿದಿದ್ದರು. ನಾನು ಏಕಾಂಗಿಯಾಗಿ ಕಣ್ಣೀರು ಸುರಿಸುತ್ತಾ ಹೃದಯದ ವೇದನೆಯನ್ನು ಜಗತ್ಕರ್ತನಲ್ಲಿ ಭಿನ್ನಯಿಸಿಕೊಳ್ಳುತ್ತಿದ್ದೆ. ಪರಮೇಶ್ವರ, ನನ್ನ ಯಾವ ಪಾಪಕ್ಕಾಗಿ ಸೂತ ಕುಲಕ್ಕೆ ತಳ್ಳಿದೆ ಎಂದು. ಶಕುನಿ, ಆ ದಿನಗಳು ಕಳೆದವು. ತಿಳಿವು ಮೂಡಿದು ಜನ್ಮವು ಆಕಸ್ಮಿಕ ಘಟನೆ.
ಗುಣವೇ ಮಾನವನ ಸರ್ವಸ್ವವೆಂದು ನಾನು ಕೇಳಿದೆನು ಶಕುನಿ. ಆತ್ಮಶಕ್ತಿಯಿಂದ, ಪ್ರಯತ್ನ ವಿಶೇಷದಿಂದ, ದೈವ ಬಲದಿಂದ ನನಗೆ ರಾಜಸ್ಥಾನದ ಸ್ಥಾನಮಾನಗಳು ಕೂಡ ದೊರೆತವು. ಶಕುನಿ, ನಾನಿಂದು ಅಂಗ ದೇಶದ ಅರಸು, ಕುರು ಸಾಮ್ರಾಜ್ಯದ ಮಾಂಡಳಿಕ. ಆದರೂ ಈ ಜನ್ಮದ ದುಷ್ಟಭೂತವೂ ನನ್ನನ್ನು ಬಿಟ್ಟಿಲ್ಲ ಶಕುನಿ. ಪ್ರತಿಷ್ಠಾಪರರಾದ ಆರ್ಯರು ಈ ಸಂಕಲ್ಪಿತ ಮರ್ಯಾದೆಯನ್ನು ಹೊರದೂಡದವರದ್ದು ಈ ಭಾರತಕ್ಕೆ ನಿಸ್ತಾರವಿಲ್ಲ ಶಕುನಿ, ಈ ಭಾರತಕ್ಕೆ ನಿಸ್ತಾರವಿಲ್ಲ. ಸ್ಥಿರನಾಗು ಕರ್ಣ, ಸ್ಥಿರನಾಗು. ಯುದ್ಧ ನಿನ್ನ ಅವ್ಯಾಜ್ಞ ಸ್ನೇಹವನ್ನು ನಿರಾಕರಿಸಿದ ಪ್ರತಿಕಾರ ನಿನ್ನ ಕೈಯಲ್ಲಿರುವುದು ಕರ್ಣ. ಭೀಷ್ಮನು ಯುದ್ಧದಲ್ಲಿ ಪರಾಜಿತನಾಗುವವರೆಗೂ ಅಸ್ತ್ರ ಧಾರಣವನ್ನು ಮಾಡುವುದಿಲ್ಲವೆಂದು ನೀನೀಗ ಶಪಥ ಮಾಡು. ಆಗ ತಿಳಿಯಲಿ ಆ ಕೌರವರು ಕರ್ಣನ ಅಸ್ತ್ರ ಕೌಶಲ್ಯವು ಎಂತ ಅನರ್ಥವಾಗುವುದೆಂಬುದನ್ನು ತಿಳಿಯಲಿ. ಶಕುನಿ, ಎಲ್ಲರೂ ಯುದ್ಧದಲ್ಲಿ ನಿರತರಾಗಿರುವಾಗ ನಾನು ಹೇಳಿಯಂತೆ ಮನೆಯಲ್ಲಿ ಕುಳಿತುಕೊಳ್ಳುವುದು ನನ್ನಿಂದಾಗದು ಶಕುನಿ. ಬೇರೆ ಉಪಾಯವಿಲ್ಲ ಅಂಗಾದೀಪ. ಯುದ್ಧ ಕ್ಷೇತ್ರದಲ್ಲಿ ಸ್ವಪಕ್ಷದಿಂದ ಅಪಮಾನಿತನಾಗುವ ಇಚ್ಛೆ ನಿನಗಿದ್ದರೆ ಅಸ್ತ್ರ ಧಾರಣವನ್ನು ಮಾಡು. ಏಕೆಂದರೆ ಭೀಷ್ಮ ದ್ರೋಣಾದಿಗಳು ನಿನಗಿಂತಲೂ ಹೆಚ್ಚಿನ ಅಪಮಾನ ಮಾಡಲು ಅವರು ಯೋಚಿಸಿದಂತಿದೆ. ಗುರುಜನರ ಮೇಲಿನ ಭಕ್ತಿಯಿಂದ ದುರ್ಯೋಧನನು ಈ ವಿಷಯದಲ್ಲಿ ತಟಸ್ಥ ಭಾವವನ್ನು ವಹಿಸುವನು. ಶಕುನಿ, ದುರ್ಯೋಧನನಲ್ಲಿಯೇ ಇಂತಹ ಪರಿವರ್ತನೆ ಆದ ಮೇಲೆ ನಾನು ಯಾರಿಗೋಸ್ಕರ ಯುದ್ಧ ಮಾಡಲಿ? ಸರಿಯಾಗಿ ಹೇಳಿದೆ ಶಕುನಿ. ಭೀಷ್ಮನ ಯುದ್ಧದಲ್ಲಿ ಪರಾಜಿತನಾಗುವ ತನಕ ಈ ಅಸ್ತ್ರಗಳನ್ನು ತೊಡುವುದೇ ಇಲ್ಲ. ಇದೇ ನನ್ನ ಶಪಥ. ಶಪಥವೇನು ಪ್ರಾಣಸಖ? ಒಂದು ಎಷ್ಟು ಹೊತ್ತಾಯಿತು? ನಾನು ನಿನಗಾಗಿ ಎಲ್ಲೆಲ್ಲಿ ಹುಡುಕಿದೆನು? ಬಹಳ ಹೊತ್ತಾಗಲಿಲ್ಲ ಗುರುರಾಜ. ಆದರೆ ಒಂದು ಕ್ಷಣವೂ ಇಲ್ಲಿ ನಿಲ್ಲುವ ಪ್ರವೃತ್ತಿ ನನಗಿಲ್ಲ. ಪುನಃ ಬಂದು ನೋಡುವೆನು, ಆಗ ಶಪಥ ನೀವೇ ತಿಳಿ. ನಿಲ್ಲು ಕರ್ಣ, ನಿಲ್ಲು. ನಿನಗೊಂದು ಸಂತೋಷದ ಸುದ್ದಿ ಇರುವುದು. ಅದನ್ನು ತಿಳಿಸುವುದಕ್ಕಾಗಿಯೇ ನಾನು ಇಲ್ಲಿಗೆ ಬಂದದ್ದು. ಕ್ಷಮಿಸು ಮಿತ್ರ. ಆರ್ಯರ ಮಧ್ಯ ಪಥದಳಿತರಾಗಿ ಪಶುಗಳಂತೆ ಜೀವಿಸುವ ಈ ಸೂತ ಕುಲದವನಿಗೆ ಸಂತೋಷದ ಸುದ್ದಿಯಲ್ಲಿ ಕರ್ಣ, ನಿಲ್ಲು ಕರ್ಣ, ನಿಲ್ಲು. ಮಾವ, ಈಗಿರಬೇಕು ಕರ್ಣನ ರೀತಿಯೇ ಬದಲಾಗಿರುವುದಲ್ಲ. ನಾನು ಬಹುವಾಗಿ ಯೋಚಿಸಿ ಕರ್ಣನಿಗೆ ಸೈನ್ಯಾಧಿಪತ್ಯವನ್ನು ಕಟ್ಟಬೇಕೆಂದು ನಿರ್ಧರಿಸಿದೆನು. ಆ ವಿಚಾರವನ್ನು ಹೇಳುವುದಕ್ಕಾಗಿಯೇ ನಾನು ಇಲ್ಲಿಗೆ ಬಂದಿದ್ದು. ಕರ್ಣನಿಗೆ ಸೈನ್ಯಾಧಿಪತಿ? ಹೌದು ಮಾವ. ಇದೇನು ಪರ್ಯಾಸವೇ ಕೌರವೇಶ್ವರ? ಏಕೆ? ಕರ್ಣನು ವೀರಪುತ್ರನಲ್ಲವೇ? ಇರಬಹುದು. ಆದರೇನು, ನೀನು ಅವನನ್ನು ಸೈನ್ಯಾಧಿಪತಿಯನ್ನಾಗಿ ಮಾಡಿದರೆ ಎಷ್ಟೊಂದು ಜನರು ಅಪಮಾನಿತರಾಗುವರೆಂದು ಯೋಚಿಸಿದೆಯಾ ಕೌರವೇಶ್ವರ? ಭಾರ್ಗವಿ ವಿಜಯನಾದ ಭೀಷ್ಮ, ಶಸ್ತ್ರಾಚಾರ್ಯನಾದ ದ್ರೋಣ, ಶಲ್ಯ, ಕೃತವರ್ಮಾದಿಗಳು ಇವರು ಮುಂತಾದ ಉತ್ತಮ ವರ್ಣದ ಮಹಾರಥಿಕರು. ಅವರನ್ನು ಬಿಟ್ಟು ಆ ಸೂತ ಕುಲದಲ್ಲಿ ಹುಟ್ಟಿದ ಕರ್ಣನಿಗೆ ಸೈನ್ಯಾಧಿಪತ್ಯವೇ ಕುಲ ಮರ್ಯಾದೆಯನ್ನು ಧಿಕ್ಕರಿಸುವುದರಿಂದ ಎಂತಹ ಅನರ್ಥವಾಗುವುದೆಂಬುದನ್ನು ಮರೆಯಬೇಡ ಕೌರವೇಶ್ವರ. ಅಲ್ಲದೆ ಭೀಷ್ಮ ದ್ರೋಣಾದಿಗಳು ಪಾಂಡವರ ಪಕ್ಷಪಾತಿಗಳು. ಅವರೇನಾದರೂ ಅಸಮಾಧಾನಗೊಂಡರೆ ನಿನ್ನನ್ನು ತ್ಯಜಿಸಿಕೊಳ್ಳಲು ಅವರು ಯೋಚಿಸುವುದಿಲ್ಲ. ಆದುದರಿಂದ ನಿಧಾನವಾಗಿ ಯೋಚಿಸುವ ಕೌರವೇಶ್ವರ. ಅಲ್ಲದೆ ಕರ್ಣನು ಇದೀಗ ಶಪಥ ಮಾಡಿರುವನು, ಯುದ್ಧದಲ್ಲಿ ಭೀಷ್ಮನು ಪರಾಜಿತನಾಗುವವರೆಗೂ ಅಸ್ತ್ರ ಧಾರಣವನ್ನು ಮಾಡುವುದಿಲ್ಲವೆಂದು ಇದೀಗ ತಾನೇ ಶಪಥ ಮಾಡಿರುವನು ಕರ್ಣ. ಕರ್ಣನಿಗೆ ನೀನೀಗ ಸೈನ್ಯಾಧಿಪತ್ಯವನ್ನು ಒಪ್ಪಿಸಿದರೆ
ಶಪಥವನ್ನು ಮೀರಿ ಅವನು ನಿರ್ವಹಿಸುವಂತಿಲ್ಲ. ಅಲ್ಲದೆ ಯುದ್ಧವು ಸನ್ನಿಹಿತವಾಗುತ್ತಿರುವುದು. ಈಗ ಯೋಚಿಸುವ ಸಮಯವಿಲ್ಲ. ನಿಧಾನವಾಗಿ ಯೋಚಿಸು ಕೌರವೇಶ್ವರ. ಹಾಗಾದರೆ ಈಗ ಏನು ಮಾಡುವುದು ಶಕುನಿ? ಯುದ್ಧವು ಸನ್ನಿಹಿತವಾಗುತ್ತಿರುವುದು. ಈಗ ಚಿಂತಿಸುವ ಸಮಯವಿಲ್ಲ. ನೀನೀಗಲೇ ಹೋಗಿ ಕುರುಪಿತ ಭೀಷ್ಮನನ್ನು ನೋಡು. ಹಾಗೆ ಮಾಡುವೇನು. ಏನು ನನ್ನ ಸಗಡ ಭಾಮಾವ. ನಡೆ 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 ಮಾವ. ಗುರುಕುಲದ ಪ್ರದೀಪ, ಗುರುಕುಲದ ಪ್ರದೀಪ. ಇನ್ನೆಷ್ಟು ದಿನ ತಾನೇ ಇರುವುದು ಈ ನಿನ್ನ ಅಧಿಕಾರ? ಅಧಿಕಾರ 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 ಫಲದಿಂದ ಕೊಪ್ಪಿ ಬೆರೆಯುವೆ. ಆ ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡುವೆ. ಅಧಿಕಾರ 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 ಫಲದಿಂದ ಕೊಪ್ಪಿ ಬೆರೆಯುವೆ. ಆ ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡುವೆ. ಲೋಹಿ ನಾನು ನೋಡುವೆ. ನಾನು ನೋಡುವೆ. ಅತಿಯಾಸೆ ತುಂಬಿಹುದು ನಿನ್ನ ಮನದಲ್ಲಿ. ಅತಿಯಾಸೆ ತುಂಬಿಹುದು ನಿನ್ನ ಮನದಲ್ಲಿ. ನಿನ್ನ ಕುಲನಾಶ ಮಾಡುವುದೇ ನನ್ನ ಮನದಲ್ಲಿ. ಕುಲನಾಶ ಮಾಡುವುದೇ ನನ್ನ ಮನದಲ್ಲಿ. ಅಧಿಕಾರ 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 ಬಲದಿಂದ ಕೊಂಪಿ ಮೆರೆಯುವೆ. ಅಭಿಮನಿಗೆ ಬಲಿಯ ಕೊಟ್ಟು ನಾನು ನೋಡುವೆ. ಈಜ ನಾನು ನೋಡುವೆ. ಲೋಹಿ ನಾನು ನೋಡುವೆ. ದರೆಯಾಳೋ ಆಸೆ ಇದೆ ನಿನ್ನ ಮನದಲ್ಲಿ. ದರೆಯಾಳೋ ಆಸೆ ಇದೆ ನಿನ್ನ ಮನದಲ್ಲಿ. ನಿನ್ನ ಕುಲನಾಶ ಮಾಡುವುದೇ ನನ್ನ ತಲೆಯಲ್ಲಿ. ಗೌರವ ನಿನ್ನ ಕುಲನಾಶ ಮಾಡುವುದೇ ನನ್ನ ತಲೆಯಲ್ಲಿ. ಇದು ನನ್ನೆಯ ತಪ್ಪು ಇಲ್ಲ ನಿನ್ನದು ತಪ್ಪು. ನಮ್ಮಿಬ್ಬರನ್ನು ಸೃಷ್ಟಿಸಿದ ಬ್ರಹ್ಮನ ತಪ್ಪು. ಬ್ರಹ್ಮನ ತಪ್ಪು. ಅಧಿಕಾರ 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 ಬಲದಿಂದ ಕೊಪ್ಪಿ ಮೆರೆಯುವೆ. ಆ ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡುವೆ. ಈಜ ನಾನು ನೋಡುವೆ. ಲೋಹಿ ನಾನು ನೋಡುವೆ. ಸೋರದನವ ಹಿಡಿದು ನಿಲ್ಲುವ ವೀರ ಪಾರ್ಥನು. ಗೌರವ ಸೋರದನವ ಹಿಡಿದು ನಿಲ್ಲುವ ವೀರ ಪಾರ್ಥನು. ಅನ್ಯಾಯವಾಗಿ ಸಾಯುವನು ವೀರ ಕರ್ಣನು. ಅಯ್ಯೋ ಪಾಪ ಕರ್ಣ. ವೀರದನವ ಹಿಡಿದು ನಿಲ್ಲುವ ವೀರ ಪಾರ್ಥನು. ಅನ್ಯಾಯವಾಗಿ ಸಾಯುವನು ಸೋತ ಕರ್ಣನು. ಅಯ್ಯೋ ಪಾಪ ಕರ್ಣ. ಸಿಡಿದೆದ್ದು ನಿಲ್ಲುವನು ಭೀಮಸೇನನು. ಸಿಡಿದೆದ್ದು ನಿಲ್ಲುವನು ಭೀಮಸೇನನು. ತನ್ನ ಕೊಲೆಯಿಂದ ಕೊಟ್ಟಿಕೊಳ್ಳುವ ನಿನ್ನ ತೊಡೆಯನು. ಗೌರವ ತನ್ನ ಕಲೆಯಿಂದ ಕೊಟ್ಟಿಕೊಳ್ಳುವ ನಿನ್ನ ತೊಡೆಯನು. ಅಧಿಕಾರ ನನ್ನೆಯ ತಪ್ಪು ಇಲ್ಲ ನಿನ್ನದು ತಪ್ಪು. ನಮ್ಮಿಬ್ಬರನ್ನು ಸೃಷ್ಟಿಸಿದ
ಅಧಿಕಾರ 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 ಬಲದಿಂದ ಕೊಪ್ಪಿ ಮರೆಯುವೆ ಆ ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡುವೆ ಇದ್ದ ನಾನು ನೋಡುವೆ ದ್ರೋಹಿ ನಾನು ನೋಡುವೆ ಹೊರಕಲದ ಪ್ರದೀಪ ಮುಗಿಸುವೆ ನಿನ್ನ ಪ್ರತಾಪ